ಕಳೆದ 2-3 ವರ್ಷಗಳ ಹಿಂದೆ ಇದೇ ರೀತಿ ರೈತರು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಅಲರ್ಟ್ ಆಗಿರಲಿಲ್ಲ. ಅದರ ಪರಿಣಾಮ ದೆಹಲಿಗೆ ನುಗ್ಗಬೇಕಾಗಿತ್ತು. ಆದರೆ ಈಗ ಒಂದು ರೀತಿಯಾಗಿ ಚಕ್ರ ವ್ಯೂಹವನ್ನೇ ದೆಹಲಿಯಲ್ಲಿ ಪೊಲೀಸರು ಮಾಡಿಕೊಂಡಿದ್ದಾರೆ. ಸಿಂಘು, ಗಾಜಿಯಾಬಾದ್, ಸಿಕ್ರಿ ಬಾರ್ಡರ್ನಲ್ಲಿ ಅಲರ್ಟ್ ಆಗಿದ್ದಾರೆ. ಕಾಂಕ್ರೀಟ್ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ, ಮುಳ್ಳು ಕಂಬಿಯನ್ನು ಹಾಕಿದ್ದಾರೆ, ಮೊಳೆ ಹಾಕಿ ರಸ್ತೆಯಲ್ಲಿ ತಡೆ ಒಡ್ಡಿದ್ದಾರೆ. ಪೊಲೀಸರು ಮತ್ತು ಅರಸೇನಾ ಪಡೆಗಳು ಸರ್ಪಗಾವಲನ್ನ ಹಾಕೊಂಡಿದ್ದಾರೆ. ರೈತರ ಪ್ರತಿಭಟನೆಯಿಂದ ಈಗ ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಸೊ ದೆಹಲಿಯಲ್ಲಿ 1 ತಿಂಗಳ ಕಾಲ ನಿಷೇಧಾಜ್ಞೆಯನ್ನ ಈಗ ಜಾರಿ ಮಾಡಲಾಗಿದೆ. ದೆಹಲಿ ಚಲೋ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಹೀಗಾಗಿ ದೆಹಲಿಯ ಗಡಿಗಳನ್ನ ಭದ್ರಪಡಿಸುವಂತ ಕೆಲಸವೂ ಕೂಡ ನಿರಂತರವಾಗಿ ನಡೀತಾ ಇದೆ. ನಾವೀಗ ಗಾಜಿಪುರ್ ಗಡಿಯಲ್ಲಿದ್ದೀವಿ. ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಸಾಕಷ್ಟು ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ನನ್ನ ಹಿಂಭಾಗದಲ್ಲಿನ ಫ್ಲೈಓವರ್ ಅನ್ನು ಕೂಡ ನೀವು ಗಮನಿಸ್ತಾ ಹೋಗಬಹುದು. ಯಾವ ರೀತಿಯಾದಂತಹ ಸನ್ನಿವೇಶಗಳು ಇಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡಬಹುದು. ಉತ್ತರ ಪ್ರದೇಶ, ನೋಯ್ಡಾ ಮತ್ತೆ ಬೇರೆ ಬೇರೆ ಭಾಗಗಳಿಂದ ದೆಹಲಿಗೆ ಸಂಪರ್ಕಿಸುವಂತಹ ಪ್ರಮುಖ ರಸ್ತೆ ಆಗಿರುವಂತದ್ದು. 2020-21 ಸಂದರ್ಭದಲ್ಲೂ ಕೂಡ ರೈತರು ಪ್ರತಿಭಟನೆ ನಡೆಸಿದಂತ ಸಂದರ್ಭದಲ್ಲಿ ಈ ಒಂದು ರಸ್ತೆಯನ್ನ ಬ್ಲಾಕ್ ಮಾಡಿ ಪ್ರತಿಭಟಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹೀಗಾಗಿ ಒಂದು ವೇಳೆ ರೈತರು ಇಲ್ಲಿ ಬಂದ್ರೆ ಅವರನ್ನ ತಡೆಯುವಂತ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇರುವಂತದ್ದು. ಈ ಜನವರಿ 26ನೇ ತಾರೀಕು ಇದೇ ರಸ್ತೆಯ ಮೂಲಕ ಏನು ಬ್ಯಾರಿಕೇಡ್ಗಳನ್ನ ನುಗ್ಗಿ ದೆಹಲಿಯ ಒಳಗಡೆ ನುಸುಳುವಂತ ಕೆಲಸವನ್ನ ಮಾಡಲಾಗಿತ್ತು. ದೆಹಲಿಯ ಕೆಂಪು ಕೋಟೆಗೆ ರೈತರು ಟ್ರ್ಯಾಕ್ಟರ್ ಸಮೇತ ಹೋಗುವಂತಹ ಬೆಳವಣಿಗೆಗಳು ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಹೆಚ್ಚಿನ ಭದ್ರತೆಯನ್ನು ವಹಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಭದ್ರತೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಿಯೋಜನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ವಾಹನಗಳ ಓಡಾಟಕ್ಕೆ ಅಥವಾ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆಗಳಾಗಿರುವಂತದ್ದನ್ನು ಕೂಡ ನೀವು ಗಮನಿಸಬಹುದು. ಕಿಲೋಮೀಟರ್ ಉದ್ದಕ್ಕೂ ಕೂಡ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನು ಕೂಡ ನಾವು ನಿರಂತರವಾಗಿ ನೋಡ್ತಾ ಇರುವಂತದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲ ಕಡೆಯೂ ಕೂಡ ಬ್ಯಾರಿಕೇಡ್ಗಳನ್ನೆಲ್ಲ ಇಡುವಂತದ್ದು, ದೊಡ್ಡ ದೊಡ್ಡ ಟ್ರಕ್ಗಳನ್ನ, ಕಂಟೈನರ್ಗಳನ್ನ, ಸಿಮೆಂಟ್ ಬ್ರಿಕ್ಗಳನ್ನ ನಿಯೋಜಿಸುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಉತ್ತರ ಪ್ರದೇಶದಿಂದ ರೈತರು ದೆಹಲಿ ಹತ್ತ ಹೊರಟಿರುವಂತದ್ದು, ಮತ್ತೆ ಪಂಜಾಬ್, ಹರಿಯಾಣದಿಂದಲೂ ಕೂಡ ದೆಹಲಿ ಹತ್ತ ರೈತರು ಈಗಾಗಲೇ ಹೊರಟಿರುವಂತದ್ದು. ಒಂದು ವೇಳೆ ಅವರು ಆಯಾ ರಾಜ್ಯಗಳ ಗಡಿಗಳನ್ನ ದಾಟಿದ್ರೆ ಅವರನ್ನ ದೆಹಲಿ ಗಡಿಗಳಲ್ಲಿ ನಿಲ್ಲಿಸುವಂತ ನಿಟ್ಟಿನಲ್ಲಿ ಎಲ್ಲ ತಯಾರಿಯನ್ನ ಈಗ ಸದ್ಯಕ್ಕೆ ಮಾಡಿಕೊಂಡಿರುವಂತದ್ದನ್ನು ಕೂಡ ನೀವು ಗಮನಿಸಬಹುದು. ನಾನು ನಿಮಗೆ ತೋರಿಸ್ತಾ ಇರುವಂತಹ ದೊಡ್ಡ ದೊಡ್ಡ ಕಂಟೈನರ್ಗಳು ಮತ್ತೆ ಕ್ರೇನ್ಗಳನ್ನ ಕೂಡ ನೀವು ಗಮನಿಸ್ತಾ ಹೋಗಬಹುದು. ಒಂದು ವೇಳೆ ರೈತರು ದೆಹಲಿಯ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಈ ದೊಡ್ಡ ದೊಡ್ಡ ಟ್ರಕ್ಗಳನ್ನ ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸುವಂತಹ ಒಂದು ಭಾಗವಾಗಿ ಈಗ ಅವುಗಳನ್ನ ಸನ್ನದ್ಧವಾಗಿ ಇಡುವಂತ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಕ್ರೇನ್ಗಳನ್ನ ಕೂಡ ನೀವು ನೋಡಬಹುದು, ಮತ್ತೆ ಕಂಟೈನರ್ಗಳನ್ನ ಕೂಡ ನೀವು ಗಮನಿಸ್ತಾ ಹೋಗಬಹುದು. ಒಂದ್ ವೇಳೆ ರೈತರು ಬರುವಂತ ಸಾಧ್ಯತೆಗಳು ಕಂಡು ಬಂದ್ರೆ ಕ್ರೇನ್ ಮೂಲಕ ಕಂಟೈನರ್ಗಳನ್ನ ರಸ್ತೆಗೆ ಅಡ್ಡಲಾಗಿ ಇಡುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಈ ಮೂಲಕ ಟ್ರ್ಯಾಕ್ಟರ್ಗಳ ಮೂಲಕ ಏನಾದರೂ ರೈತರು ದೆಹಲಿಯನ್ನ ಪ್ರವೇಶಿಸುವಂತ ಪ್ರಯತ್ನವನ್ನ ಮಾಡಿದ್ರೆ ಅವರನ್ನ ರಸ್ತೆಯಲ್ಲೇ ತಡೆದಿಡುವಂತ ಪ್ರಯತ್ನವನ್ನ ಕೂಡ ಈಗ ಮಾಡಲಾಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಸಿಂಗು ಗಡಿ ಇರ್ಬೋದು, ಟಿಕ್ರಿ ಗಡಿ ಇರ್ಬೋದು, ಈ ಭಾಗಗಳಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಪ್ರಯತ್ನವನ್ನ ಅಥವಾ ಇದೇ ರೀತಿಯಾದಂತಹ ಬೆಳವಣಿಗೆಗಳನ್ನ ಕೂಡ ನಾವು ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ನೋಡಬಹುದು ನೀವು ದೊಡ್ಡ ದೊಡ್ಡ ಟ್ರಕ್ಗಳನ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದನ್ನ ಕೂಡ ನೀವು ಗಮನಿಸ್ತಾ ಹೋಗಬಹುದು. ಯಾವುದೇ ಸಂದರ್ಭಕ್ಕೂ ಕೂಡ ಪರಿಸ್ಥಿತಿ ಹೇಗೆ ಬಂದರೂ ಕೂಡ ಅದನ್ನ ನಿಭಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. 2020-21 ಪ್ರತಿಭಟನೆ ಸಂದರ್ಭದಲ್ಲಿ ಪ್ರತಿಭಟನೆಯ ತೀವ್ರತೆ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಪೊಲೀಸರಿಗೂ ಕೂಡ ಗೊತ್ತಿರಲಿಲ್ಲ. ಹೀಗಾಗಿ ಭದ್ರತಾ ವೈಫಲ್ಯದಿಂದ ದೆಹಲಿಯ ಒಳಗಡೆ ನುಗ್ಗಿ ಬರಲಿಕ್ಕೆ ಪೊಲೀಸರಿಗೆ ರೈತರಿಗೆ ಸಾಧ್ಯ ಆಗಿತ್ತು. ಈ ಬಾರಿ ಆ ರೀತಿಯಾದಂತಹ ಬೆಳವಣಿಗೆಗಳು ಆಗಬಾರದು ಅನ್ನೋ ಕಾರಣಕ್ಕೆ ನೋಡಬಹುದು ನೀವು ಇಲ್ಲಿ ಮರಳಿನ ಚೀಲಗಳನ್ನು ಕೂಡ ಸನ್ನದ್ಧವಾಗಿ ಇಡುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಇಲ್ಲಿ ಮಾಡಲಾಗಿರುವಂತದ್ದನ್ನ ಗಮನಿಸ್ತಾ ಇದೀವಿ ನಾವು. ಒಂದ್ ವೇಳೆ ಆ ರೀತಿಯಾದಂತಹ ಸನ್ನಿವೇಶಗಳು ಬಂದ್ರೆ ಬ್ಯಾರಿಕೇಡ್ಗಳಿಗೆ ಮರಳಿನ ಚೀಲಗಳನ್ನ ಹಾಕಿ ಹೆಚ್ಚು ಭದ್ರವಾಗಿರುವಂತ ನಿಟ್ಟಿನಲ್ಲಿ ನೋಡ್ಕೊಳ್ಳುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಇಲ್ಲಿ ಮಾಡಲಾಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಿ. ಟ್ರಕ್ಗಳನ್ನ ಕೂಡ ನೀವು ಇಲ್ಲಿ ಎಲ್ಲ ಭಾಗದಲ್ಲಿ ಗಮನಿಸ್ತಾ ಇರುವಂತದ್ದು, ಮತ್ತೆ ಪೊಲೀಸರನ್ನ ಕೂಡ ನೀವು ಎಲ್ಲ ಕಡೆ ಗಮನಿಸ್ತಾ ಹೋಗಬಹುದು. ಎಲ್ಲಾ ಕಡೆಯೂ ಕೂಡ ಬಿಗಿ ಭದ್ರತೆಯನ್ನು ವಹಿಸುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. CRPF ಆಗಿರ್ಬೋದು, ಕೇಂದ್ರದ ಮೀಸಲು ಪಡೆಗಳಾಗಿರ್ಬೋದು, ದೆಹಲಿ ಪೊಲೀಸ್ ಮತ್ತೆ ಉತ್ತರ ಪ್ರದೇಶ್ ಬೇರೆ ಬೇರೆ ಎಲ್ಲ ಪೊಲೀಸರು ಕೂಡ ಇಲ್ಲಿ ಸ್ಥಳದಲ್ಲಿ ನಿಯೋಜನೆಗೊಂಡಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಯಾವುದೇ ರೀತಿಯಾದಂತಹ ಸನ್ನಿವೇಶಗಳು ಬಂದರೂ ಕೂಡ ಅದನ್ನ ಸಮರ್ಥವಾಗಿ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ತಯಾರಿಗಳನ್ನ ಮಾಡಿಕೊಳ್ಳಲಾಗಿರುವಂತದ್ದು. ನಾನು ಮತ್ತೊಂದು ಕಡೆ ತೋರಿಸ್ತೀನಿ. ಒಂದು ಕಡೆ ಫ್ಲೈಓವರ್ ಮೇಲ್ಭಾಗದ ದೃಶ್ಯಗಳಾದ್ರೆ ಫ್ಲೈಓವರ್ ಕೆಳಭಾಗದಲ್ಲೂ ಕೂಡ ಯಾವ ರೀತಿಯಾದಂತಹ
ಸನ್ನಿವೇಶಗಳು ಅಥವಾ ಸಿಚುವೇಶನ್ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಇಲ್ಲೂ ಕೂಡ ದೊಡ್ಡ ದೊಡ್ಡ ಸಿಮೆಂಟ್ ಬ್ರಿಕ್ ಗಳನ್ನ ಇಟ್ಟು ಅದನ್ನ ಸಿಮೆಂಟ್ ನಿಂದ ಬ್ಲಾಕ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಅದರ ಮೇಲೆ ಮುಳ್ಳಿನ ಬೇಲಿಯನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಅದರ ಹಿಂದೆ ಪೊಲೀಸ್ ಟ್ರಕ್ ಗಳನ್ನ ಕೂಡ ನಿಲ್ಲಿಸಿ ಅದರ ಹಿಂದ್ಗಡೆ ಬ್ಯಾರಿಕೇಡ್ ಗಳನ್ನ ಇಡುವಂತ ಕೆಲಸವನ್ನ ಮಾಡಲಾಗಿದೆ. ಒಟ್ಟು 3 ಹಂತದಲ್ಲಿ ತಡೆಯನ್ನ ನಿರ್ಮಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಇಲ್ಲಿ ಪೊಲೀಸರು ಮಾಡಿರುವಂತದ್ದು. ಇಡೀ ಸುತ್ತಮುತ್ತಲಿನ ಪ್ರದೇಶದಲ್ಲಿ 144 ಸೆಕ್ಷನ್ ಅನ್ನು ಕೂಡ ಇಲ್ಲಿ ಜಾರಿ ಮಾಡಲಾಗಿರುವಂತದ್ದು. ಜನರು ಗುಂಪಾಗಿ ಓಡಾಡಬಾರದು ಅನ್ನುವಂತ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಎಲ್ಲ ಕಡೆಯೂ ಕೂಡ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಥವಾ ಮೈಕ್ ಸೆಟ್ ಗಳನ್ನ ಅಳವಡಿಸಿರುವಂತದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗಬಹುದು. ಒಂದ್ ವೇಳೆ ರೈತರು ಗುಂಪಾಗಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಒಂದಿಷ್ಟು ಇಂಟಿಮೇಷನ್ಸ್ ಅನ್ನು ಕೊಡುವಂತ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸಿಸಿ ಕ್ಯಾಮೆರಾಗಳ ಅಳವಡಿಕೆಗೆ ಕಾರಣ ಏನು ಅಂದ್ರೆ ಯಾರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಥವಾ ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರ ದೃಶ್ಯಗಳನ್ನ ಸೆರೆ ಹಿಡಿದು ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂತ ದೃಷ್ಟಿಯಿಂದ ಈ ರೀತಿಯಾದಂತಹ ಎಲ್ಲ ತಯಾರಿಗಳನ್ನು ಕೂಡ ಈಗ ಸದ್ಯಕ್ಕೆ ಮಾಡಿಕೊಳ್ಳಲಾಗಿರುವಂತದ್ದು. ಒಂದ್ ರೀತಿ ಬಿಗಿ ಭದ್ರತೆ ಹಂತವಾಗಿ ಹೆಚ್ಚು ಮಾಡಲಾಗ್ತಾ ಇರುವಂತದ್ದು. ಇವತ್ತು ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶದಿಂದ ರೈತರು ಹೊರಟಿರುವಂತಹ ಹಿನ್ನೆಲೆಯಲ್ಲಿ ಅವರು ನಾಳೆ ಅಥವಾ ನಾಡಿದ್ದು ದೆಹಲಿಯನ್ನ ಪ್ರವೇಶಿಸುವಂತ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇಲ್ಲಿ ಇವತ್ತಿನಿಂದ ಭದ್ರತೆಯನ್ನ ಹೆಚ್ಚು ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡಲಾಗ್ತಾ ಇರುವಂತದ್ದು. ನಾಳೆ ಅಥವಾ ನಾಡಿದ್ದು ಅವರು ದೆಹಲಿ ಪ್ರವೇಶಿಸುವಂತ ಸಂದರ್ಭದಲ್ಲಿ ಇನ್ನಷ್ಟು ಭದ್ರತೆಯನ್ನು ಹೆಚ್ಚು ಮಾಡುವಂತ ಸಾಧ್ಯತೆಗಳನ್ನು ಕೂಡ ನಾವು ಇಲ್ಲಿ ನಿರೀಕ್ಷೆ ಮಾಡಬಹುದು. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.